ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಗ್ಯಾಸ್ ಸ್ಟವ್ ಅನ್ನೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಮೊದಲನೇದಾಗಿ ಇಲ್ಲಿ 1 ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಶಾಂಪೂನ ಹಾಕ್ಕೊಂಡಿದ್ದೀನಿ. ಶಾಂಪೂ ಜೊತೆಗೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಂಡಿದ್ದೀನಿ. ಈಗ ಚೂರು ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದೊಳ್ಳೆ ಕ್ಲೀನಿಂಗ್ ಲಿಕ್ವಿಡ್ ರೆಡಿ ಆಯಿತು ನೋಡಿ. ಬೇಕಿಂಗ್ ಸೋಡಾ ಅನ್ನೋದು ಕ್ಲೀನಿಂಗ್ ಕೆಲಸಕ್ಕೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಅದಷ್ಟೇ ಅಲ್ಲ, ನಾವಿಲ್ಲಿ ಶಾಂಪೂ ಬಳಸಿರೋದ್ರಿಂದ, ನಿಂಬೆಹಣ್ಣನ್ನು ಬಳಸಿರೋದ್ರಿಂದ ಕ್ಲೀನಿಂಗ್ ಕೆಲಸ ತುಂಬ ಚೆನ್ನಾಗಾಗುತ್ತೆ. ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟವನ್ನು ಕ್ಲೀನ್ ಮಾಡೋದು ಒಂದೊಂದ್ಸಲ ಸಿಕ್ಕಾಪಟ್ಟೆ ಕಷ್ಟ. ಯಾಕಂದರೆ ಇಷ್ಟೆಲ್ಲ ತುಂಬಾ ಡೀಪಾಗಿ ಕೊಳಕಾದರೆ ಹೇಗೆ ಕ್ಲೀನ್ ಮಾಡೋಕ್ಕಾಗುತ್ತೆ ಹೇಳಿ. ಕೆಲವೊಮ್ಮೆ ಅಡುಗೆ ಮಾಡ್ತಾ ಇರ್ತೀವಿ, ಉಕ್ಬಿಡುತ್ತೆ, ಅರ್ಜೆಂಟಾಗಿ ಅಡುಗೆ ಮಾಡ್ತಾ ಇರ್ತೀವಿ, ಆ ಬಿಸಿ ತಾಪಕ್ಕೆಲ್ಲ ಈ ಥರ ಒಣಗಿ ಡ್ರೈ ಆಗಿಬಿಡುತ್ತೆ. ಎಷ್ಟೇ ಕೊಳಕಾಗಿರೋಂಥ ಗ್ಯಾಸ್ ಸ್ಟವನ್ನು ಕ್ಲೀನ್ ಮಾಡೋದಕ್ಕೆ ಚಿಂತೆನೇ ಬೇಡ. ಮೊದಲು ಸ್ಟ್ಯಾಂಡನ್ನೆಲ್ಲ ತೆಗೆದು ನಾನು ತೋರಿಸಿರೋಂಥ ವಿಧಾನದಲ್ಲಿ ಕ್ಲೀನಿಂಗ್ ಲಿಕ್ವಿಡನ್ನು ರೆಡಿ ಮಾಡ್ಕೊಳ್ಳಿ. ಇವಾಗ ಈ ಲಿಕ್ವಿಡನ್ನು ಸ್ಟವ್ನ ಸುತ್ತಲೂ ಈ ಕೊಳೆ ಎಲ್ಲ ಎಲ್ಲಾಗುತ್ತೆ ಅಲ್ಲೆಲ್ಲ ಈ ಲಿಕ್ವಿಡನ್ನು ಹಾಕೊಳ್ತಾ ಬರಬೇಕಾಗುತ್ತೆ. ಲಿಕ್ವಿಡನ್ನು ಹಾಕಿದ ನಂತರ ಒಂದು ಮೃದುವಾದ ಒಂದು ಸ್ಕ್ರಬ್ಬರನ್ನು ತೊಗೊಂಡು ಈ ರೀತಿ, ಯಾಕಂದರೆ ಗ್ಲಾಸ್ದು ಸ್ಟವ್ ಇರುತ್ತಲ್ವ, ಹಾಳಾಗ್ಬಿಡುತ್ತೆ ರಫ್ ಇರೋಂಥ ಸ್ಕ್ರಬ್ಬರ್ನೆಲ್ಲ ಬಳಸಿದ್ರೆ. ಸೊ ಸಾಫ್ಟ್ ಇರೋಂಥ ಸ್ಕ್ರಬ್ಬರನ್ನು ತೊಗೊಂಡು ಈ ರೀತಿ ಕ್ಲೀನಾಗಿ ಒರೆಸ್ಕೊಳ್ತಾ ಬಂದರೆ ಸಾಕಾಗುತ್ತೆ. ತುಂಬ ಉಜ್ಜೋದು ತಿಕ್ಕೋದು ಏನು ಬೇಡ. ಎಷ್ಟು ಚೆನ್ನಾಗಿ ಕೊಳೆ ಎಲ್ಲ ಹೋಗ್ಬಿಡುತ್ತೆ, ಕರೆ ಎಲ್ಲ ಬರುತ್ತೆ ಅಂತಂದರೆ ಆಶ್ಚರ್ಯ ಪಡಬೇಕು, ಅಷ್ಟು ಚೆನ್ನಾಗಿ ಕ್ಲೀನಿಂಗ್ ಅನ್ನೋದು ಆಗುತ್ತೆ. ಈ ರೀತಿ ಲೈಟಾಗಿ ನೋಡಿ ಲಿಕ್ವಿಡನ್ನು ಹಾಕಿ ಸ್ಕ್ರಬ್ಬರಿಂದ ಉಜ್ಜಿದ ನಂತರ ಒಂದು ಒದ್ದೆ ಬಟ್ಟೆ ತೊಗೊಂಡು ಮೊದಲು ಕ್ಲೀನಾಗಿ ಒರೆಸ್ಕೋಬೇಕಾಗುತ್ತೆ. ನಂತರ ಒಂದು ಒಣ ಬಟ್ಟೆನ ತೊಗೊಂಡು ಒರೆಸ್ಕೋಬೇಕಾಗುತ್ತೆ. ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಗ್ಯಾಸ್ ಸ್ಟವ್ ಅನ್ನೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಶೈನಾಗಿ ಕೂಡ ಬರುತ್ತೆ. ಈ ಗ್ಲಾಸ್ ಟಾಪ್ ಅನ್ನೋದು ತುಂಬ ಶೈನಿಂಗಾಗಿ ಕಾಣುತ್ತೆ. ಶಾಂಪೂನೆಲ್ಲ ಬಳಸಿದೀವಲ್ವಾ, ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಗ್ಯಾಸ್ ಸ್ಟವ್. ಮೊದಲು ಯಾವ ಥರ ಇತ್ತು, ಇವಾಗ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ನೀವೇ ಇಲ್ಲಿ ನೋಡಬಹುದು.